ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಏನೇನೆಲ್ಲ ನಡೀತು ಅನ್ನೋದನ್ನು ನೋಡ್ತಾ ಹೋಗೋಣ. ವೀಕೆಂಡಲ್ಲೂ ಕೂಡ ಡ್ರಾಮಾ ಕಂಟಿನ್ಯೂ ಆಯಿತು US ಕಡೆಯಿಂದ. ಈಗ ಗ್ರೀನ್ಲ್ಯಾಂಡು ನಮ್ಮದೇ, ನಾನೇ ಪ್ರೆಸಿಡೆಂಟು ಅಂತೆಲ್ಲ ಅವರು ಟ್ರುತ್ ಸೋಷಿಯಲ್ ಅವ್ರದ್ದು ಏನಿದೆ ಅಲ್ಲೆಲ್ಲ ಟ್ವೀಟ್ ಮಾಡಿರೋದು ಇದೆಲ್ಲ ಬಂದಿತ್ತು. ಸೊ ಗ್ಲೋಬಲ್ ಅನ್ಸರ್ಟನಿಟಿ ಅನ್ನೋದು ಅದು ಹಾಗೆ ಮುಂದುವರಿತಾನೆ ಹೋಗ್ತಾ ಇದೆ, ಅದರಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ. ಆದರೆ ಇವತ್ತು ಮಧ್ಯಾಹ್ನ ಒಂದು ಹೊಸ ನ್ಯೂಸ್ ಬಂತು. ಏನು, ಹೊಸದಾಗಿ ಅಪಾಯಿಂಟ್ ಆಗಿರೋ US ಅಂಬಾಸಿಡರ್ ಏನಿದ್ದಾರೆ ಇಂಡಿಯಾಗೆ, ನೋಡಿ ಪ್ರತಿ ದೇಶನೂ ಒಂದೊಂದು ನಮ್ಮ ದೇಶದ ಅಂಬಾಸಿಡರ್ ಅಂತ ಆ ದೇಶಕ್ಕೆ ಕಳಿಸಿರ್ತಾರೆ. ನಮ್ಮ ದೇಶದವರು ಬೇರೆ ಕಡೆಗೆ ಹೋಗಿರ್ತಾರೆ, ಹಾಗೆ ಬೇರೆ ದೇಶದವ್ರು ಇಲ್ಲಿ ಬಂದಿರ್ತಾರೆ. ಇಲ್ಲಿ ಎಂಬಸಿ ಸ್ಟ್ರೀಟ್ ಅಂತಲೇ ಎಲ್ಲ ಇದೆ ಇಲ್ಲಿ ಡೆಲ್ಲಿನಲ್ಲಿ. ಸೊ ಅವ್ರು ಏನು ಹೇಳಿದ್ದಾರೆ, ಹೊಸದಾಗಿ ಅಪಾಯಿಂಟ್ ಆಗಿರೋರು ಟ್ರಂಪಿಗೆ ಆಪ್ತಾರೆ, ಇಂಡಿಯಾಗಿಂತ ದೊಡ್ಡ ಪಾರ್ಟ್ನರ್ ಯಾರಿದ್ದಾರೆ ಸ್ವಾಮಿ, ನಮಗೆ ಅವರೇ ತುಂಬ ದೊಡ್ಡ ಪಾರ್ಟ್ನರ್. ನಾಳೆನೇ ಇದೆ ಟ್ರೇಡ್ ಡೀಲ್ದು ಕಾಲ್, ನಾಳೆನೇ ಇದೆ, ನಾಳೆನೇ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇತ್ಯರ್ಥ ಆಗುತ್ತೆ. ಒಳ್ಳೆ ಪಾರ್ಟ್ನರ್ಸ್ ಅಂತಂದಾಗ ಈ ಥರದ್ದು ಸ್ವಲ್ಪ ಇರಿಸುಮುರ್ಸು ಇರುತ್ತೆ, ಹಾಗಂತ ಬಿಟ್ಕೊಡೋಕ್ಕಾಗತ್ತೆ ಅಂತ ಈ ಥರ ಹೇಳಿಬಿಟ್ಟಿದ್ದಾರೆ. ಸೊ ಬಂದಿದ್ದು ಅದಾದಮೇಲೆ ಮಾರ್ಕೆಟು ಫುಲ್ ಒಂದು ರೀಬೌನ್ಸ್ ಆಗ್ತಾ ಹೋಯ್ತು. ಇವತ್ತು ಯಾವ ರೀತಿಯ ಕೆಳಗಡೆ ಬಂದಿತ್ತು ಅದಕ್ಕಿಂತ ಮೇಲ್ಗಡೆ ಬಂದು ಒಂದು ಶುಕ್ರವಾರದ ಕ್ಲೋಸಿಂಗ್ ಇಂತನೂ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಯಿತು ಇವತ್ತು ಮಾರ್ಕೆಟ್ ಅಲ್ವಾ. ಸೊ ಇವತ್ತು TCSನ ರಿಸಲ್ಟ್ಸ್ ಇತ್ತು, HCL ಟೆಕ್ಕಲ್ಲೂ ಕೂಡ ರಿಸಲ್ಟ್ಸ್ ಇತ್ತು. ಸೊ ಓವರಾಲ್ ಅಂತ ಸೆಕ್ಟರ್ ವೈಸ್ ಅಂತ ನೋಡಿದ್ರೆ ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸುತ್ತೆ. ಆಟೋ ಸೆಕ್ಟರ್ಲಿ ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗು ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಇವತ್ತಿನ ಓವರಾಲ್ ಟಾಪ್ ಗೇನರ್ ಅಂದರೆ ಅದು ಏಷ್ಯನ್ ಪೇಂಟ್ಸ್. ಏಷ್ಯನ್ ಪೇಂಟ್ಸ್ಗಿಂತ ಟಾಟಾ ಸ್ಟೀಲ್ 2.71% ಅಪ್ ಬಂದಿದೆ. ಕೋಲ್ ಇಂಡಿಯಾದಲ್ಲಿ 3.33% ಬಂದಿದೆ. ನೋಡಿ, ಒಂದಕ್ಕಿಂತ ಒಂದಿದೆ. ಸುಮಾರು ಕಂಪ್ನಿಗಳಲ್ಲಿ 2%ಗಿಂತ ಜಾಸ್ತಿ. ಟ್ರೆಂಟು ಲಾಸ್ಟ್ ವೀಕು ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಿತ್ತು, ಅದು 2% ಮೇಲ್ಗಡೆ ಬಂದಿದೆ. ಸೊ ಬಟ್ ಇವತ್ತಿನ ಕೋಲ್ ಇಂಡಿಯಾದಲ್ಲಿ ಇವತ್ತು 3.33% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ರೈವಲ್ಲು ಕಾಂಪಿಟೇಟರ್ದು ರಿಸಲ್ಟು, ಹಾಗಾಗಿ ಆಪೋಸಿಟ್ ಆಗಿರೋರು ಅವರು ಕಾಶಿಯಸ್ ಆಗಿದ್ದೇ ಇರ್ತಾರೆ. ಇನ್ಫೋಸಿಸ್, TCS ಎರಡು ಒಂದಿಷ್ಟು ರೈವಲ್ ಕಂಪ್ನಿಗಳಲ್ವ, ಅಂದರೆ ಅದೇ ಸೆಕ್ಟರ್ಲಿರೋ ಮಾರ್ಕೆಟ್ ಲೀಡರ್ಸು. ಸೊ ಮಾರ್ಕೆಟ್ ಲೀಡರ್ನ ರಿಸಲ್ಟು ಅದು ಏನು ಬಂದಿದೆ, ಏನು ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿರೋದು, ಇನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡೋ ಟೈಮಿಗಂತೂ ನನಗೆ ಸಿಕ್ಕಿಲ್ಲ ಮಾಹಿತಿ. ಸೊ ಚೆನ್ನಾಗಿ ಬಂದಿತ್ತು ಅಂತಂದರೆ ಇನ್ಫೋಸಿಸ್ಗೆ ಸ್ವಲ್ಪ ಕಾಶಿಯಸ್ ಆಗೇ ಆಗುತ್ತೆ, ಅದರಲ್ಲಿ ಒಂದು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇವತ್ತು 1.13% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಹಿಂದೂಸ್ತಾನ್ ಜಿಂಕು PFC ತಲಾ 3.59% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. ಬಜಾಜ್ ಹೋಲ್ಡಿಂಗ್ಸಲ್ಲಿ 2.7% ಕರೆಕ್ಷನ್ ಬಂದಿತ್ತು. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ ಇವತ್ತು. ಸೊ ನ್ಯೂಸ್ಗಳು ಅಂತ ನೋಡ್ತಾ ಬರೋದಾದರೆ, ಈಗ ಆಲ್ರೆಡಿ ಹೇಳಿದೆ ಈ ನ್ಯೂಸ್ ಏನು ಅಂತ, ನಾಳೆ ಎಕ್ಸ್ಪೈರಿ ಇದೆ. ನೋಡಿ, ಕೆಲವೊಂದ್ಸಲ ಅನ್ಸುತ್ತೆ ಈ ಥರ ಯಾರಾದರೂ ಪೊಸಿಷನ್ ಇಟ್ಕೊಂಡಿದ್ರೋ US ಅವರು, ಯಾಕಂದರೆ ಏನು ಹೇಳಕ್ಕೆ ಬರೋದಿಲ್ಲ ಇವಾಗ. ಯಾಕೆಂತಂದರೆ ಮಾರ್ಕೆಟು ಒಂದು ಆಲ್ ಟೈಮ್ ಹೈಗೆ ಹೋಗಿ ಬ್ರೀಚ್ ಆಗುತ್ತೆ ಅಂತ ಬರೋಷ್ಟೊತ್ತಿಗೆ ಏನಾದರೂ ಒಂದು ನ್ಯೂಸ್ಗಳು ಬರ್ತಾನೆ ಇದೆ. ಯಾಕಿಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅಫ್ಕೋರ್ಸ್ Q3 ಇವಾಗ ರಿಸಲ್ಟ್ಸ್ ಶುರುವಾಗಿದೆ, ಇದು ಕೂಡ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗ್ತಾ ಹೋಗುತ್ತೆ. ಆದರೆ ಓವರಾಲ್ ಬರೀ ಇಂಡಿಯಾದ ಅಂತ ನೋಡ್ತಾ ಇದ್ದರೆ ಒಂದಿಷ್ಟು ಡೇಟಾ ಬಂದಿದೆ. ಏನಂದರೆ, ಲಿಸ್ಟ್ ಆಗಿರೋ ಕಂಪ್ನಿಗಳದ್ದು, ಅನ್ಲಿಸ್ಟ್ ಆಗಿರೋ ಅಂದರೆ ಕೆಲವೊಂದು ಕಂಪ್ನಿಗಳು ಲಿಸ್ಟೆಡ್ ಆಗಿರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ, ಅವ್ರದ್ದು ಇದರದ್ದೆಲ್ಲದ್ರದ್ದು ಕೂಡ ಡೆಟ್ ರೇಷಿಯೋ ತೊಗೊಂಡಿದ್ದಾರೆ. ಅಂದರೆ ಎಷ್ಟು ಸಾಲದಲ್ಲಿ ಇದ್ದಾರೆ, ಬಾರೋಯಿಂಗ್ಸ್ ಎಷ್ಟು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದರೆ ರೆಕಾರ್ಡ್ ಲೋ ನಂಬರಲ್ಲಿ ಇದೆಯಂತೆ. ಈವನ್ ಲಿಸ್ಟೆಡ್ ಕಂಪ್ನೀಸ್ದು ಅಷ್ಟೇ, ಅನ್ಲಿಸ್ಟೆಡ್ ಆಗಿರೋ ಕಂಪ್ನೀಸ್ಗಳದ್ದು ಅಷ್ಟೇ 35%ಗಿಂತಲೂ ಕಮ್ಮಿ ಡೆಟ್ ಹೊಂದಿದೆ ಆ್ಯಾವ್ರೇಜ್ ಅನ್ಲಿಸ್ಟೆಡ್ ಕಂಪ್ನಿಗಳು ಅಂತಲೂ ಡೇಟಾ ಬಂದಿತ್ತು. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಇದು ನಿಜವಾಗ್ಲೂ ಇದು ಪಾಸಿಟಿವ್ ಅಂತ ನೋಡೋದಾದರೆ ಆ ರೀತಿ ಅಂತ ಕಡಾಖಂಡಿತವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಎಲ್ಲ ಕಡೆ ಅನ್ಸರ್ಟಿನಿಟಿ ಇದೆ. ನೋಡಿ, ಯಾವಾಗ ಲೋನ್ ಮಾಡ್ತಾರೆ, ಬಾರೋಯಿಂಗ್ಸ್ ಯಾವಾಗ ತಗೊತೇವೆ ಕಂಪ್ನಿಗಳು, ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಒಂದು ಪ್ಲ್ಯಾಂಟ್ಗಳನ್ನು ಹಾಕೋಬೇಕು, ಇನ್ನೂ ಜಾಸ್ತಿ ಬೇರೆ ಲೊಕೇಶನಲ್ಲಿ ಎಕ್ಸ್ಪ್ಯಾಂಡ್ ಆಗಬೇಕು, ಈ ಥರ ಇದ್ದಾಗ ಯೋಚನೆಗಳು, ಬಾರೋಯಿಂಗ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಬಾರೋಯಿಂಗ್ಸ್ನ ಮಾಡ್ತಾ ಇರ್ತಾರೆ ಜನರಲಿ. ಕೆಲವರು ಸಾಲ ತೀರಿಸ್ಕೊಳಕ್ಕೂ ಮಾಡ್ತಾರೆ, ಕೆಲವೊಂದು ಕಂಪ್ನಿಗಳಿದೆ, ನಿಮ್ಗೆ ಗೊತ್ತಿದೆ ಅದು. ಸೊ ಆ ಥರ ಆಗಿಲ್ಲ ಅಂತಂದರೆ ಕಾರಣ ಏನು, ಅವ್ರದ್ದೆಲ್ಲ ಸಾಲ ಕಮ್ಮಿ ಆಗೋಗಿದೆ, ಎಲ್ಲ ಇದಾಗಿದೆ ಅಂತಲ್ಲ, ಯಾರು ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಮನ್ಸು ಮಾಡ್ತಾ ಇಲ್ಲ. ಯಾಕೆಂದರೆ ಎಲ್ಲಿ ಕೈ ಹಾಕಿ ಹೊಸದು ಇನ್ನೇನಾಗುತ್ತಪ್ಪ ಅನ್ನೋ ಥರ. ಹಾಗಾಗಿ ಸದ್ಯಕ್ಕೆ ಇರೋದನ್ನ ಮುಂದಿಸ್ಕೊಂಡು ಹೋಗೋಣ ಅನ್ನೋ ಥರ ಬೆಳವಣಿಗೆ ಇರೋದ್ರಿಂದನೇ ಜಾಸ್ತಿ ಬಾರೋಯಿಂಗ್ಸ್ ಆಗಿಲ್ಲ ಅಂತಲೂ ಕೂಡ ಬಂದಿತ್ತು. ಬಟ್ ಅದೊಂದು ಆ್ಯಸ್ ಎ ಪ್ಯಾರಾಮೀಟರ್ ಅಂತ ನೋಡೋದಾದರೆ, ನೀವು ಡೆಟ್ ಟು ಈಕ್ವಿಟಿ ರೇಷಿಯೋ ಮತ್ತೊಂದು ನೋಡ್ತೀರಾ ಅಂದರೆ ಅದು ಪಾಸಿಟಿವ್ ಫಿಗರ್ ಆಗಿ ಕಾಣುತ್ತೆ. ಬಟ್ ಅದು ಲಾಂಗ್ ರನ್ನಲ್ಲಿ ನಿಜವಾಗ್ಲೂ ಡೆಟ್ ಕಮ್ಮಿಯಾಗಿ ಆ ಥರ ಆಗಿರೋದು, ಬಿಸ್ನೆಸ್ ಜಾಸ್ತಿಯಾಗಿ ಸಾಲಗಳು ತೀರಿಸ್ಕೊಳೋದು ಬೇರೆ, ಬಿಸ್ನೆಸ್ ಮಾಡೋಕ್ಕೆ ಹೆದರಿಕೆಯಾಗಿ ಸಾಲ ಮಾಡ್ತಾ ಇರೋದು ಬೇರೆ ಅಲ್ವಾ. ಹಾಗಾಗಿ ಅದೊಂದು ಸೂಕ್ಷ್ಮ ಎಳೆ. ಅದು ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಯಾಕೆ ಈಗ ವಾಪಸ್ ಸಾಫ್ಟ್ ಆಗ್ತಾ ಇದ್ದಾರೆ, ಏನು ಕತೆ ಅಂದರೆ, ನೋಡಿ, ಈಗ ವೆನೆಜುವೆಲಾಯಿಂದ ಆಯಿಲ್ ಎತ್ತಿದ್ರೆ ಅವರು ಅದನ್ನು ರಿಫೈನರಿಗಳಿಗೆ ಕಳಿಸ್ಬೇಕು. ಅದು ಹಂಗೆ ಇರುತ್ತೋ ಹಾಗೆ ಉಪಯೋಗಿಸೋಕೆ ಬರೋದಿಲ್ವಲ್ಲ ಅದನ್ನ. ಆ ರಿಫೈನರಿ ಮಾಡುವಂಥದ್ದು ಕೆಲವು ದೇಶಗಳಲ್ಲಿ ಅದಕ್ಕೆ ಹೊಂದಾಣಿಕೆ ಆಗುವಂಥ ರಿಫೈನರಿಗಳು ಇರೋದಂತೆ. ಅಂದರೆ US ಅಲ್ಲಿ ಇವಾಗ ಅವ್ರದ್ದು ಏನೋ ಒಂದಿದೆ ರಿಫೈನರಿಗಳು, ಅದು ಎಲ್ಲ ವೆನೆಜುವೆಲಾ ಆಯಿಲಿಗೆ ಮ್ಯಾಚ್ ಆಗೋ ಥರದ್ದಿದೆ. ಇಂಡಿಯಾದಲ್ಲಿ ಜಾಮ್ನಗರ್ ರಿಲಯನ್ಸ್ ಅವ್ರದ್ದು ಏನಿದೆ ಅದು ಕೂಡ ಅದು ತುಂಬ ಒಂದು ಕಚ್ಚಾ ತೈಲ ಅಂತ ಹೇಳ್ತಾ ಇರೋದು. ಅಂದರೆ ತುಂಬ ಒಂದು ರಾ ಫಾರ್ಮಲ್ಲಿದೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಬೇರೆ ರಷ್ಯನ್ ಆಯಿಲು ಅದಕ್ಕೆ. ಅಂದರೆ ತುಂಬ ಒಂದು ರಿಫೈನ್ ಮಾಡೋಕ್ಕೇ ಪ್ರಾಸೆಸ್ಸು
ಜಾಸ್ತಿ ಹಿಡಿಯುತ್ತೆ, ಜಾಸ್ತಿ ಖರ್ಚು ಆಗುತ್ತೆ ಯಾರಾದರೂ ಅಷ್ಟು ದೊಡ್ಡ ಪ್ಲ್ಯಾಂಟನ್ನು ಹಾಕಬೇಕು ಅಂದರೆ, ಅಷ್ಟು ರಾ ಫಾರ್ಮಲ್ಲಿರೋ ಕ್ರೂಡನ್ನು ರಿಫೈನ್ ಮಾಡಬೇಕು ಅಂದರು ಅಂತ ಕೂಡ ವಿಶ್ಲೇಷಣೆ ಬರ್ತಾ ಇತ್ತು. ರಿಲಯನ್ಸು ಆಲ್ರೆಡಿ ನೀವೇನಾದರೂ ಕೊಡ್ತೀರಾ ಅಂತಂದರೆ ನಾವು ರೆಡಿ ಇದ್ದೀವಿ ತೊಗೊಳಕ್ಕೆ ಅಂತ ಹೇಳಿದ್ದಾರೆ ಅಂತ ಕೂಡ. ನೋಡಿ, ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಬಿಸ್ನೆಸ್ಸೇ ಮಾಡೋದು ಆಯಿತಾ. ರಷ್ಯಾದಿಂದ ತರಿಸ್ಕೊಳ್ತಿದ್ವಿ ನೋಡಿ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಾವು ರಷ್ಯಾದಿಂದ ತರಿಸ್ಕೊತಾನೆ ಇಲ್ಲಪ್ಪ, 3 ವಾರದಿಂದ ನಿನ್ಸೇ ಬಿಟ್ಟಿದ್ದೀವಿ ಈ ಥರ ಅಂತ ಹೇಳ್ತಾ ಇದ್ರು. ಸೊ ಅದೆಲ್ಲ ಬರ್ತಾ ಇರುತ್ತೆ. ಇನ್ನೂ ಒಂದು ಡೇಟಾ ಬಂದಿತ್ತು, ಎಕ್ಸ್ಪೋರ್ಟ್ಸ್ ಅಂತ ನೋಡೋದು. ಈ ಥರ ರಿಫೈನ್ ಮಾಡಿ ನಮ್ಮ ದೇಶಕ್ಕೆ ಒಂದಿಷ್ಟುಗಳು ಕೊಡ್ತಾರೆ, ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತವೆ. ಯಾವ್ಯಾವ ಇದೆ, ನಯರಾ ಇದೆ, ರಿಲಯನ್ಸ್ ಇದೆ, MRPL ಇದೆ, ಈ ಥರ ಒಂದಿಷ್ಟು ಕಂಪ್ನಿಗಳಿದೆ ಅಲ್ವಾ, ಇವರು ಬೇರೆ ಕಡೆಗೂ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ ರಿಫೈನ್ ಮಾಡಿ. ಅದು ಎಕ್ಸ್ಪೋರ್ಟು ಇವಾಗ ಸುಯೆಸ್ ಕೆನಾಲ್ದು ಒಂದಿಷ್ಟು ಅಲ್ಲಿ ಕಾನ್ಫ್ಲಿಕ್ಟ್ಗಳ ಮಧ್ಯೆ ನಡೀತಾ ಇದೆ, ರಷ್ಯಾದಿಂದ ತರಿಸ್ಕೊಳಂಗಿಲ್ಲ ಇಷ್ಟೆಲ್ಲದ್ರ ಮಧ್ಯನೂ ಕೂಡ ಎಕ್ಸ್ಪೋರ್ಟು ಲಾಸ್ಟ್ ಇಯರ್ಗಿಂತ ಈ ಸಲ ಜಾಸ್ತಿನೇ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂತ ಬಂದಿತ್ತು. ಅದು ಆಯಿಲ್ ರಿಫೈನರಿ ಕಂಪ್ನಿಗಳಿಗೆ ಒಂದು ಪಾಸಿಟಿವ್ ಔಟ್ಲುಕ್. ಅಂದರೆ ಇಷ್ಟೆಲ್ಲ ಅನ್ಸರ್ಟನಿಟಿ ಇದ್ರೂ ಕೂಡ ಅವರು ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಚೆನ್ನಾಗೇ ಆಗಿದೆ ಅಂತ. ಸೊ ಇನ್ನು ವೆನೆಜುವೆಲಾ ಆಯಿಲು ಬಂತು ಅಂತಂದರೆ ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ಬೋದು ರಿಲಯನ್ಸ್ ಥರದ ಕಂಪ್ನಿಗಳಿಗೆ, ಯಾಕೆಂದರೆ ಕೆಲವು ಕಂಪ್ನಿಗಳು ಆ ಥರ ಇರುವಂಥದ್ದು. ಹಿಂದೂಸ್ತಾನ್ ಜಿಂಕು ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ, ಸಿಲ್ವರ್ ಮೇಲೆ ಹೋದರೆ ಅದು ಕೂಡ ಅದಕ್ಕೆ ಟೈ ಅಪ್ ಆಗ್ತಾ ಇರುತ್ತೆ. ಗೋಲ್ಡ್ ಸಿಲ್ವರ್ ಎರಡೂ ಕೂಡ ಇವತ್ತು ರೆಕಾರ್ಡ್ ಹೈ ಲೆವೆಲ್ಗೆ ಹೋಗಿತ್ತು. ಜೊತೆಗೆ ಮೊಬೈಲ್ ಕಂಪ್ನಿಗಳಿಗೆ ಈಗ ಸೋರ್ಸ್ ಕೋಡನ್ನು ಶೇರ್ ಮಾಡಬೇಕು ಅಂತ ಒಂದು ಹೊಸ ನಿಯಮ ತರ್ತಾ ಇದ್ದಂತೆ ಇಂಡಿಯಾದಲ್ಲಿ ಮಾರಾಟ ಮಾಡೋ ಮೊಬೈಲ್ಗಳಿಗೆ. ನೋಡಿ, ಈ ಥರ ಡೇಟಾ ಪ್ರೈವಸಿ ಇದ್ರ ಬಗ್ಗೆ ಸುಮಾರು ಹಿಂದೆ ನಾವು ಮಾತಾಡ್ಕೊಂಡಿದ್ವಿ. 2 ವಿಚಾರದಲ್ಲಿ ತುಂಬ ಹಿಂದೆ ಉಳಿದಿದ್ದೀವಿ ನಮ್ಮ ದೇಶದಲ್ಲಿ. ಒಂದು FSSAI ಏನು ಒಂದು ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಇದೆ, ಯಾವುದನ್ನು ಚೆಕ್ ಮಾಡ್ತಾರೋ, ಏನು ಚೆಕ್ ಮಾಡ್ತಾರೋ. ಇಲ್ಲಿ ಚಾಕ್ಲೇಟ್ಗಳಿಂದ ಹಿಡಿದು ಇಲ್ಲಿ ಮಾರೋ ಕಿಟ್ಕ್ಯಾಟೇ ಬೇರೆ, ಯುರೋಪ್ ಕಂಟ್ರಿಗಳಲ್ಲಿ ಮಾರೋ ಕಿಟ್ಕ್ಯಾಟೇ ಬೇರೆ, ಅಲ್ಲಿ ಹಾಕೋ ಕೋಕೋ ಕಂಟೆಂಟೇ ಬೇರೆ, ಇಲ್ಲಿ ಹಾಕೋದೇ ಬೇರೆ. ಇಲ್ಲಿ ಮಿಲ್ಕಿಂದ ಐಸ್ ಕ್ರೀಮೇ ಮಾಡಲ್ಲ ಕೆಲವೊಂದು, ಆಯಿತಾ. ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮ್, ನೀವು ಐಸ್ ಕ್ರೀಮ್ ಅಂತ ತಿಂತಿರ್ತಾರೆ, ಮಿಲ್ಕ್ ಬೇಸ್ಡ್ ಆಗೇ ಇರಲ್ಲ ಅದು. ಸೊ ಈ ಥರ ಸುಮಾರು ರೆಗ್ಯುಲೇಷನ್ಗಳು ಹೊಸದು ತರದಿದೆ. ಪಾಮ್ ಆಯಿಲು ಯದ್ವಾ ಯೂಸ್ ಆಗ್ತಾ ಇದೆ, ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಏನಿಲ್ಲ, ಅದು ಒಂದು ಸುಧಾರಣೆ ಆಗಲೇಬೇಕು. ಇನ್ನೊಂದು ಸುಧಾರಣೆ ಆಗಬೇಕಾಗಿರುವಂಥದ್ದು ಅಂತಂದರೆ ಈ ಒಂದು ಡೇಟಾ ಪ್ರೈವಸಿ ಒಂದು ಪ್ರೊಟೆಕ್ಟ್ ಮಾಡೋದು. ಯಾಕೆಂದರೆ ಈಗ ಲಾರ್ಜೆಸ್ಟ್ ಕನ್ಸ್ಯೂಮರ್ ಅಲ್ವಾ, ಚೈನಾಗಿಂತಲೂ ಜಾಸ್ತಿ ನಾವೇ ಆಗಿರ್ತೀವಿ ಇವಾಗ ಪಾಪ್ಯುಲೇಷನ್. ಈಗ ಸೆನ್ಸಸ್ ಆಗುತ್ತಂತೆ, ಏಪ್ರಿಲಿಂದ ಶುರು ಆಗುತ್ತಂತೆ, ನೋಡೋಣಂತೆ. ಸೊ ಹಾಗಿದ್ದಾಗ ಇಷ್ಟು ದೊಡ್ಡ ಮಾರ್ಕೆಟ್ ಇದ್ದಾಗ ಎಲ್ಲರಿಗೂ ಇಂಪಾರ್ಟೆಂಟ್, US ಕಂಪ್ನಿಗಳಿಗೂ ಬೇಕು, ಎಲ್ಲರಿಗೂ ಬೇಕು. ಹೀಗಿದ್ದಾಗ ಇಲ್ಲಿಯ ಜನರ ಡೇಟಾನ ಒಂದು ಪ್ರೊಟೆಕ್ಟ್ ಮಾಡೋದಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಅದು ನೋಡೋಣ, ಅದು ಏನು ಮಾಡ್ತಾರೆ. ಆ್ಯಪಲ್ಲು, ಸ್ಯಾಮ್ಸಂಗ್ ಥರದ ಕಂಪ್ನಿಗಳು ಶೇರ್ ಮಾಡ್ತಾವ, ಏನು ಕತೆ ಅನ್ನೋದನ್ನು ನೋಡೋಣ, ಸೋರ್ಸ್ ಕೋಡನ್ನು ಕೊಡ್ತಾರಾ ಇಲ್ವಾ ಅಂತ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ಒಂದಿಷ್ಟು ಪ್ರಾಜೆಕ್ಟ್ಗಳು ಬಂದಿದೆ ಅಂತ ಬಂದಿತ್ತು. NTPCಗೆ ಒಂದಿಷ್ಟು ಪ್ರಾಜೆಕ್ಟ್ ಬಂದಿತ್ತು. ಲೋಧಾ ಗ್ರೂಪಲ್ಲಿ ಒಂದಿಷ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಅಂತ ಬಂದಿತ್ತು. ವೋಡಾಫೋನ್ ಐಡಿಯಾದ್ದು ಏನು ಒಂದು ಅವ್ರದ್ದು ಕೋರ್ಟಲ್ಲಿ ಇಂಟರಿಮ್ ಆರ್ಡರ್ ನಡೀತಾ ಇತ್ತು. 10 ವರ್ಷ ಕಾಲಾವಕಾಶ ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಏನು ಆ್ಯನ್ಯಲ್ ಗ್ರಾಸ್ ರೆವಿನ್ಯೂ ಮೇಲೆ ಅವ್ರದ್ದು ಏನು AGR ಡ್ಯೂಗಳಿತ್ತು, ಅದು 10 ವರ್ಷ ಟೈಮ್ ಸಿಗುತ್ತೆ ಅಂತ ಬಂದಿದೆ. ಬಟ್ ಅದು ಕೂಡ ಅದನ್ನ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿ ತಗೋಬೇಡಿ, ಜಸ್ಟ್ ಇನ್ಫಾರ್ಮೇಷನ್ ಬಂದಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಕಮೋಡಿಟಿ ಮಾರ್ಕೆಟ್ ಅಂತ ಇವತ್ತು ನೋಡ್ತಾ ಬರೋದಾದರೆ ಓವರಾಲ್ ನಿಫ್ಟಿ ಶುಕ್ರವಾರದಕ್ಕಿಂತ ಪಾಸಿಟಿವ್, ಬಟ್ ಇವತ್ತಿನ ಲೋ ಎಲ್ಲಿ ಮಾಡಿತ್ತು, ಆಲ್ಮೋಸ್ಟ್ 25,460 ತನಕನೂ ಇವತ್ತು ನಿಫ್ಟಿ ಕೆಳಗಡೆ ಹೋಗಿತ್ತು. ಕೆಲವರು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ, ಆದರೆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಗಿಲ್ಲ. 3 ತಿಂಗಳ ಹಳೆಯ ಡೇಟಾನ ತೊಗೊಂಡು ಏನಾದರೂ ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಇತ್ತು ಅಂದರೆ ನಾವು ಮಾಡ್ತಾ ಹೋಗ್ಬೋದು. ಅದ್ರಿಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದೆ ಅಂತಂದರೆ ಹೇಳಿ, ಫಂಡಮೆಂಟಲಿ ಟೆಕ್ನಿಕಲಿ ಮಾತಾಡ್ಬೋದು. ಲೈವ್ ಡೇಟಾನ ಸ್ಟಾಕಲ್ಲಿ ಮಾತಾಡೋ ಹಾಗಿಲ್ಲ, ಯಾವುದೇ ಇನ್ಸ್ಟ್ರೂಮೆಂಟಲ್ಲೂ ಕೂಡ ಮಾತಾಡೋಗಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ಕೊನೆ ಟೈಮಲ್ಲಿ ಚೇತರಿಸ್ಕೊಂತು. 59,000 ಕೆಳಗಡೆ ಬಂದಿತ್ತು ಅನ್ಸುತ್ತೆ ಇವತ್ತು ಬ್ಯಾಂಕ್ ನಿಫ್ಟಿ. ಸೊ ಸೆನ್ಸೆಕ್ಸಲ್ಲೂ ಕೂಡ 83,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸು ಇವಾಗ 4% ರೈಸ್ ಆಗಿ 11.36ಗೆ ತಲುಪಿದೆ. ಅಂದರೆ ಮಾರ್ಕೆಟ್ ಒಂದು ವೊಲಟಿಲಿಟಿ ರೇಂಜ್ಗೆ ಬಂದಿದೆ ಅಂತ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ದರೂ ಚೆಕ್ಔಟ್ ಮಾಡ್ಬೋದು. ಸೊ ಗೋಲ್ಡ್ ಸಿಲ್ವರ್ ಎರಡೂ ಕೂಡ ಇವತ್ತು ಆಲ್ ಟೈಮ್ ಹೈಗೆ ರೀಚ್ ಆಗಿದೆ. ನ್ಯಾಚುರಲ್ ಗ್ಯಾಸು ಕೂಡ ತುಂಬ ಶಾರ್ಪಾಗಿ ಫಾಲ್ ಆಗಿತ್ತು, ಆಲ್ಮೋಸ್ಟ್ 8% ಫಾಲ್ ಆಗಿತ್ತು ಶುಕ್ರವಾರ. ಅಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರೋ ಥರ ಕಾಣಿಸ್ತಾ ಇದೆ. ಕಾಪರ್ 2.5% ಅಪ್ ಮೂವ್ಮೆಂಟ್ ಆಗಿದೆ. ಅದನ್ನು ಬಿಟ್ಟು ಅಂತ ನೋಡೋದಾದರೆ USD ಏನಾದ್ರು 90 ರೂಪಾಯಿ ಆಸ್ಪಾಸಲ್ಲೇ ನಡೀತಾ ಇದೆ ಇದು. ಸೊ ಇದನ್ನು ಹೊರತುಪಡಿಸಿ ಇದು FI ಡೇಟಾ ಎಲ್ಲ ಇನ್ನೂ ಬಂದಿರಲ್ಲ ಅಂದ್ಕೊತೀನಿ, ಇನ್ನೂ ಬಂದಿಲ್ಲ. ಸೊ FI ಡೇಟಾ ಬಂದಿದ್ರೆ ಚೆನ್ನಾಗಿರೋದು. ಇವತ್ತು FIಗಳು ಬೈ ಮಾಡಿದರೆ ಏನು ಅನ್ನೋದನ್ನು ನೋಡೋಕ್ಕೆ ಒಂದು ಕುತೂಹಲ ಇತ್ತು. ಯಾಕೆಂದರೆ ಕೊನೆ ಮೂಮೆಂಟಲ್ಲಿ ಸೆಕೆಂಡ್ ಹಾಫಲ್ಲಿ ಬೈಯಿಂಗ್ ಆಗಿದ್ದರಿಂದ FIಗಳೇ ಬೈ ಮಾಡಿದ್ದ ಇವತ್ತು ಅನ್ನೋದು ನೋಡೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಅದು ಡೇಟಾ ಬಂದಿಲ್ಲ. ಅದೇ ರೀತಿಯಾಗಿ ಶುಕ್ರವಾರ ಈ ರೀತಿ ಇತ್ತು ಸೆಂಟಿಮೆಂಟು, ಬಟ್ ಇವತ್ತು ಚೇಂಜಸ್ ಆಗಿರುವಂಥ ಎಲ್ಲ ಸಾಧ್ಯತೆ ಇದೆ. ಡೇಟಾ ರಿಲೀಸ್ ಆದಮೇಲೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮಾರ್ಕೆಟ್ ಮೂವರ್ಸ್ ಅಂದರೆ ಸಾಕಷ್ಟು ಸ್ಟಾಕ್ಗಳು ಲಾಸ್ಟ್ ಮೂಮೆಂಟಲ್ಲಿ ಪಾಸಿಟಿವ್ ಆಗ್ತಾ ಹೋಯಿತು. ಮೆಟಲ್ಲು, PSU ಬ್ಯಾಂಕ್ ಇವತ್ತಿನ ಟಾಪ್ ಗೇನರ್. ಅದೇ ರೀತಿಯಾಗಿ ರಿಯಾಲಿಟಿ, ಫಾರ್ಮಾ ಸೆಕ್ಟರ್ಗಳು ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ಅದೇ ರೀತಿಯಾಗಿ ಓಪನ್ ಇಂಟ್ರೆಸ್ಟ್ ಡೇಟಾ ಅಂತ ಬರೋದಾದರೆ ಒಂದು ನೆಗೆಟಿವ್ ಟೆರಿಟರಿಯಿಂದ ನ್ಯೂಟ್ರಲ್ ಟೆರಿಟರಿಗೆ ಬಂದಿದೆ ಈಗ. ಸೊ ನಿಮಗೆ ಇಲ್ಲಿ ನೋಡೋದಾದರೆ 26,000, 26,100, 200 ಇಲ್ಲೆಲ್ಲ ಒಂದಿಷ್ಟು ಪೊಸಿಷನ್ಗಳು ಕಳ್ಕೊಂಡಿದ್ದಾರೆ. ಅಂದರೆ ಏನೋ ಒಂದು ಈ ಥರ ಎಂಟಿ ಸ್ಪೇಸ್ ತೋರಿಸ್ತಾ ಇದೆ ಅಂದರೆ ಅದನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ. ಪೊಸಿಷನ್ಗಳನ್ನು ಕಮ್ಮಿ ಮಾಡ್ಕೊಂಡವರು ಎಲ್ಲ ಇಲ್ಲಿ ಜಾಸ್ತಿ ಆಗಿರೋ ಥರದ್ದು ಏನೂ ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಕೂಡ ನಾಳೆ ಎಕ್ಸ್ಪೈರಿಗೆ ಸೇಫ್ ಆಗಿರಲಿ ಅನ್ನೋದನ್ನು
ಆ ಒಂದು ಅನ್ಸರ್ಟಿನಿಟಿಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ತೆಕ್ಕೊಂಡಿದ್ದಾರೋ ಅಥವಾ ಏನಾಗಿದೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ತುಂಬ ಒಂದು ದೊಡ್ಡ ಮಟ್ಟಿನ OI ಏನು ಬಿಲ್ಡಪ್ ಆಗಿಲ್ಲ ಹಾಗಂತ ಅನಿಸ್ತಾ ಇರುತ್ತೆ. ಆದರೆ ಒಂದೊಂದ್ಸಲ ನೋಡಿ ಇದೆಲ್ಲ 2 ಕೋಟಿ ರೀಚ್ ಆದರೆ 10 ಸ್ಟ್ರೈಕಿಗೆ ATM ಸ್ಟ್ರೈಕ್ಗಳಲ್ಲಿ 1 CRಗಿಂತಲೂ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಎಲ್ಲ ಎಕ್ಸ್ಪೈರಿಗಳಿಗಿಂತನೂ ಎಲ್ಲ ಪೊಸಿಷನ್ಗಳಿಗಿಂತನೂ ನಿಫ್ಟಿನಲ್ಲೇ ಹೈಯೆಸ್ಟ್ OI ಬಿಲ್ಡ್ ಆಗುವಂಥದ್ದು ಅದು ಇಲ್ಲಿ ಕಾಣಿಸ್ತಾ ಇದೆ. ಸೊ OI ಅನ್ನೋದು ವೆರಿ ವೆರಿ ಡೈನಮಿಕ್ ಡೇಟಾ. ಸೊ ನಾಳೆನೂ ಕೂಡ ಇದನ್ನ ಟ್ರ್ಯಾಕ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾಳೆ ಎಕ್ಸ್ಪೈರಿ 13 ಜನವರಿ ಎಕ್ಸ್ಪೈರಿಗೆ ಬಂದಿರುವಂಥ ಡೇಟಾ ಆಗಿದೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಬೇರೆ ಯಾವುದು CPI ಇನ್ಫ್ಲೇಷನ್ ಡೇಟಾ ಇವತ್ತು ಬರೆದಿತ್ತು, ಇವತ್ತು ಬರುತ್ತೆ ಅನಿಸುತ್ತೆ, ಇವತ್ತು ಬರುತ್ತೆ ಸಂಜೆ. ಕ್ವಾರ್ಟರ್ ರಿಸಲ್ಟ್ಸ್ ಅಂದರೆ ನಾನು ಆಗಲೇ ಹೇಳ್ದಂಗೆ TCS ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಆದರೆ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. TCSದು HCL ಟೆಕ್ದು 2 ಮೇನ್ ಸೆಕ್ಟರ್ಗಳು ಇವತ್ತು ನೋಡಬೇಕಾಗಿದೆ ಅಂಥದ್ದು ರಿಸಲ್ಟ್ಸ್ ಇದ್ದಿದ್ದು. ಅದೇ ರೀತಿಯಾಗಿ ಅಮಗಿ ಮೀಡಿಯಾ ಲ್ಯಾಬ್ಸ್ದು ಇವತ್ತು ನಾಳೆಯಿಂದ IPO ಶುರುವಾಗುತ್ತೆ. ಓಡ್ತಾ ಇದ್ದಿದ್ದಂಥ IPO ಭಾರತ್ ಕೋಕಿಂಗು ಇವತ್ತು ನಾಳೆ ಕ್ಲೋಸಿಂಗ್ ಆಗಿದೆ. ಆಲ್ರೆಡಿ 21 ಟೈಮ್ಸು 64 ಟೈಮ್ಸು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರಿಗೆ ಏನೇನು ಆಗುತ್ತೆ ಅನ್ನೋದು. ಈ ರೀತಿಯಾಗಿರುತ್ತೆ ಪ್ರಾಸೆಸ್ಸು. ನಾಳೆ ಕ್ಲೋಸ್ ಆಗುತ್ತೆ, 14 ಅಲಾಟ್ಮೆಂಟ್ ಗೊತ್ತಾಗ್ತಾ ಹೋಗುತ್ತೆ, 15ಕ್ಕೆ ನಿಮ್ಗೆ ಅಲರ್ಟ್ ಆಗಿಲ್ಲ ಅಂದರೆ ವಾಪಸ್ ಬರುತ್ತೆ, ಇಲ್ಲ ಅಲರ್ಟ್ ಆಗಿತ್ತು ಅಂದರೆ ಶೇರ್ ಸಿಗ್ತಾ ಹೋಗುತ್ತೆ. 16ನೇ ತಾರೀಕು ಲಿಸ್ಟಿಂಗ್ ಆಗ್ತಾ ಹೋಗುತ್ತೆ. ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ ಕೋಲ್ ಇಂಡಿಯಾದ ಒಂದು ಸಬ್ಸಿಡರಿ ಕಂಪ್ನಿ ಮತ್ತು ಕೋಲ್ ಇಂಡಿಯಾ ಟಾಪ್ ಗೇನರ್ ಕೂಡ ಆಗಿತ್ತು, ನೀವು ನೋಡಿದ್ದೀರಾ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.